ಈ ದೃಶ್ಯಾವಳಿಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಸಾಕಷ್ಟು ಜನರನ್ನ ವಶಕ್ಕೆ ಪಡೆಯಲಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸುವಂತ ಕಾರಣಕ್ಕೋಸ್ಕರ ವಶಕ್ಕೆ ಪಡೆಯಲಾಗಿದೆ. ಅಲ್ಲೇ ಇದ್ದಂತ ಪೊಲೀಸ್ ವ್ಯಾನ್ಗಳಲ್ಲಿ ಪ್ರಮುಖ ನಾಯಕರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಲಾಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ. ಎಂತ ವಿಪರ್ಯಾಸದ ದಿನ ಅಂದ್ರೆ ಒಂದ್ ಕಡೆ ಎಸ್ ಎಂ ಕೃಷ್ಣ ಅವರ ಸಾವಾಗಿದೆ. ಇದೊಂದು ರೀತಿಯಾಗಿ ಒಬ್ಬ ರಾಜ್ಯದ ಧೀಮಂತ ನಾಯಕನ ಸಾವಿಗೆ ರಾಜ್ಯದಾದ್ಯಂತ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಹೋರಾಟ ಕೂಡ ನಡೀತಾ ಇರುವಂಥದ್ದು. ಪಂಚಮಸಾಲಿಗರ ಹೋರಾಟ ನಡೀತಾ ಇದೆ. 2A ಮೀಸಲಾತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ರಸ್ತೆ ಮೇಲೆ ಕುತ್ಕೊಂಡು ಧರಣಿಯನ್ನ ಮಾಡಲಾಗ್ತಾ ಇತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನರು ಕೂಡ ಸೇರಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಸ್ವಾಮೀಜಿಗಳನ್ನ ಕೂಡ ಕರ್ಕೊಂಡು ಹೋಗ್ಲಾಯ್ತು, ನಾಯಕರನ್ನ ಕರ್ಕೊಂಡು ಹೋಗ್ಲಾಯ್ತು. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಈಗ ಅಲ್ಲಿದ್ದಂಥ ಕಾರ್ಯಕರ್ತರೆಲ್ಲರೂ ಅಂದರೆ ಅಲ್ಲೇ ಇದ್ದಾರಾ? ಅವರನ್ನು ನಿಯಂತ್ರಿಸುವಂಥ ಕೆಲಸ ಎಲ್ಲ ಆಯ್ತಾ? ಪರಿಸ್ಥಿತಿ ಎಲ್ಲ ಹತೋಟಿಗೆ ಬಂತಾ? ಪೃಥ್ವಿರಾಜ್, ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಪೂರ್ಣವಾಗಿ ಹತೋಟಿಗೆ ಬಂದಿಲ್ಲ. ಏನೋ ರಾಷ್ಟ್ರೀಯ ಹೆದ್ದಾರಿ ಕ್ಲಿಯರ್ ಮಾಡಿದ ತಕ್ಷಣ ಮತ್ತೆ ಹೋರಾಟಗಾರರು ಬೀದಿಗೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್ ಹಾಗೇನೆ ಈರಣ್ಣ ಕರಡಿ ಸೇರಿದಂತೆ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತು ಶ್ರೀಗಳನ್ನು ಕೂಡ ಏನು ಪೊಲೀಸರು ಕರೆದುಕೊಂಡು ಇಲ್ಲಿಂದ ಹೋಗಿದ್ದಾರೆ. ಅವ್ರನ್ನ ಬಂಧನ ಮಾಡಿದ್ರೆ ಅಥವಾ ಬೇರೆ ಕಡೆ ಕರೆದುಕೊಂಡು ಹೋಗಿದ್ರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಏನು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲಾಗಿರ್ತಕ್ಕಂಥದ್ದು. ಏನೋ ಅನೇಕ ಜನರಿಗೆ ಪೆಟ್ಟುಗಳಾಗಿದೆ. ಜೊತೆಗೆ ಅಂತಂದ್ರೆ ಇಲ್ಲಿ ಪೊಲೀಸರ ಮೇಲೆ ಚಪ್ಪಲಿ ಮತ್ತು ಕಲ್ಲು ಎಸೆದ್ದರಿಂದ ಇದು ವಿಕೋಪಕ್ಕೆ ಹೋಗುವಂತಹ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಹೋರಾಟಗಾರರು ಮತ್ತೆ ಬೀದಿಗೆ ಇಳಿತೀವಿ ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಇನ್ನು ನೂರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇದ್ದಾರೆ. ಈಗ ಸದ್ಯ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಧರಣಿ ಕುಂತಿದ್ದಂತಹ ವಕೀಲರನ್ನು ಕೂಡ ಈಗ ಪೊಲೀಸರು ವಶಕ್ಕೆಯನ್ನ ಪಡೆದಿದ್ದಾರೆ. ಏನು ಇವತ್ತು 2A ಮೀಸಲಾತಿಗಾಗಿ ಸಮಾಜ ದೊಡ್ಡ ಹೋರಾಟಕ್ಕೆ ಕರೆಯನ್ನ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದಲೂ ಕೂಡ ಜನ ಬಂದಿದ್ರು. ಇವತ್ತು ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಏನು ಮುಖ್ಯಮಂತ್ರಿಗಳು ಕೂಡ ನಾವು ಕರೆದ್ರೂ ಕೂಡ ಶ್ರೀಗಳು ಮಾತುಕತೆಗೆ ಬಂದಿಲ್ಲ ಅಂತಕ್ಕಂತಹ ಆರೋಪವನ್ನು ಸದ್ಯ ಮಾಡಿದ್ದಾರೆ. ಈಗ ಚಂದ್ರಕಾಂತ್ ಸುಗಂಧಿ ಒಂದ್ ಕಡೆ ಹೇಳ್ತಾರೆ ಜಯಮೃತ್ಯುಂಜಯ ಶ್ರೀಗಳು, ನಾವು ಮಾತುಕತೆಗೆ ಕರೀರಿ, ನಮ್ಮನ್ನ ನಾವು ಹೋಗ್ತೀವಿ, ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು ಕೊಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮಾತುಕತೆ ಕರೆದ್ರು ಕೂಡ ಬರ್ತಾ ಇಲ್ಲ ಅಂತ. ಏನಾಗಿದ್ದಲ್ಲಿ? ಏನಾದ್ರು ಮಿಸ್ಕಮ್ಯುನಿಕೇಶನ್ ಆಗಿದೆ ಅಥವಾ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತ ನಿಲುವ? ಶ್ರೀಗಳು ಇವತ್ತು ಸ್ಪಷ್ಟವಾಗಿನೇ ಸುವರ್ಣಸೌಧ ಮುತ್ತಿಗೆ ವಿಚಾರವನ್ನು ಇಟ್ಕೊಂಡೇ ಅವರು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವತಃ ಶ್ರೀಗಳೇ ಇವತ್ತು ಸುವರ್ಣಸೌಧ ಮುತ್ತಿಗೆ ಅಂತೇಳಿ ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನ ತಳ್ಳಿ ನುಗ್ಗಕ್ಕೆ ಹೋರಾಟಗಾರರು ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಒಂದು ರೀತಿ ಘರ್ಷಣೆ ಉಂಟಾಯ್ತು. ಹಾಗೇನೆ ಅನೇಕ ಜನರಿಗೆ ಕಲ್ಲು ತೂರಾಟದ ವೇಳೆಯಲ್ಲಿ ಇದು ಪೆಟ್ಟಾಗಿರ್ತಕ್ಕಂಥದ್ದು. ಈಗ ಹೋರಾಟಗಾರ ಏನು ಯಾರು ಉಳಿದಿದ್ದಾರೆ ಅವ್ರನ್ನ ಚದುರಿಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಏನೋ ಹೋರಾಟದಲ್ಲಿ ಅನೇಕ ಜಿಲ್ಲೆಗಳಿಂದ ಜನ ಬಂದಿದ್ರು. ಅವರೆಲ್ಲರನ್ನು ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ಮತ್ತು ಕೆಲವರನ್ನ ಗುಂಪನ್ನ ಚದುರಿಸಬೇಕು. ಯಾಕಂದ್ರೆ ವಾಹನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಬಂದಿದ್ರು ಅವ್ರನ್ನ ಕೂಡ ಈಗ ಸದ್ಯ ಏನು ಕಳಿಸುವಂತ ಕೆಲಸಕ್ಕೆ ಪೊಲೀಸರು ಕೆಲಸವನ್ನ ಸದ್ಯ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಮಾಡ್ತಾ ಇದ್ದಾರೆ. ಈಗ ಸದ್ಯ ಎಷ್ಟು ಜನರಿಗೆ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿಗಳು. ಯತ್ನಾಳ್ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಈಗ ಮುತ್ತಿಗೆ ಹಾಕಿದೀವಲ್ಲ ನೋಡಿ ಅಂತ ಹೇಳ್ತಾ, ಒಳಗಡೆ ಇರುವಂತವ್ರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗಡೆ ಇರುವಂತವ್ರು ಒಳಗಡೆ ಹೋಗಕ್ ಆಗ್ತಾ ಇಲ್ಲ, ಎಲ್ಲ ಲಾಕ್ ಆಗ್ಬಿಟ್ಟಿದ್ದಾರೆ ಶಾಸಕರು ಅಂತ ಹೇಳ್ತಾ ಇದ್ರು. ಇದ್ರ ಶಾಸಕರೆಲ್ಲ ಒಳಗಡೆನೆ ಇದಾರ ಇನ್ನುವೆ? ಪೃಥ್ವಿರಾಜ್, ಇವತ್ತು ಬೆಳಿಗ್ಗೆ ಏನು ಎಸ್ ಕೃಷ್ಣ ಅವರ ನಿಧನ ಸುದ್ದಿ ಕೇಳಿದ ಬಳಿಕ ಆಲ್ಮೋಸ್ಟ್ ಎಲ್ಲ ಶಾಸಕರು ಸ್ಥಳದಿಂದ ನಿರ್ಗಮಿಸಿರ್ತಕ್ಕಂಥದ್ದು. ಯಾರು ಕೂಡ ಶಾಸಕರಿಲ್ಲ. ಕೊನೆಯದಾಗಿ ಮುಖ್ಯಮಂತ್ರಿಗಳು 3 ಗಂಟೆ ಸುಮಾರಿಗೆ ಬೆಳಗಾವಿ ವಿಮಾನ ನಿಲ್ದಾಣದ ಮೂಲಕ ಅವರು ಕೂಡ ತೆರಳಿರ್ತಕ್ಕಂಥದ್ದು. ಸದ್ಯ ಯಾರು ಕೂಡ ಬೆಳಗಾವಿಯಲ್ಲಿ ಇಲ್ಲ. ಹೀಗಿದ್ರು ಕೂಡ ಪಂಚಮಸಾಲಿ ಹೋರಾಟಗಾರರು ಏನು ಹೋರಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು ಈ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯ ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಜನ ಇದ್ದಾರೆ. ಅವ್ರನ್ನ ಚದುರಿಸಕ್ಕೆ ಪೊಲೀಸರು ಏನು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಸದ್ಯ ರಾಷ್ಟ್ರೀಯ ಹೆದ್ದಾರಿಯನ್ನ ಇನ್ನೂ ಕೂಡ ಏನು ಪರಿಸ್ಥಿತಿ ಇನ್ನೂ ಕೂಡ ಸಂಪೂರ್ಣವಾಗಿ ಹತೋಟಿಗೆ ಬಂದಿಲ್ಲ ಪೃಥ್ವಿರಾಜ್. ಇಲ್ಲಿ